ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಮುಸುಕಿನ ಜೋಳ ಅಂದರೆ ದನಗಳಿಗೆ ಮೇವಿಗೆ ಮತ್ತು ಜೋಳ ಮಾಡಲಿಕ್ಕೆ ಎರಡಕ್ಕೂ ಯೂಸ್ ಆಗುತ್ತೆ. ತೆರಕನಾಂಬಿ ಪಕ್ಕ ಬಳ್ಚೋಡಿ ಗ್ರಾಮದಲ್ಲಿ ನಾನು ಈ ಮುಸುಕಿನ ಜೋಳನ ಬಿತ್ತನೆ ಮಾಡಿಸ್ತಾಯಿದ್ದೀನಿ. ಈ ಜೋಳದ ಹೆಸರು ಬಂದು ವಿನ್ನರ್ ಅಂತ. ಇದು ಒಂದು ಪ್ಯಾಕೆಟ್ಗೆ 500 ರೂಪಾಯಿ ಬೀಳ್ತದೆ. ಸೀಡ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳವ್ರೆ. ನಾವು ಮೇವಿಗಾಗೆ ಈ ಜೋಳನ ಬಿತ್ತಾ ಇರೋದು. ಜೋಳ ಮಾಡುವಂಥವ್ರು ಅಬೋಟ ಅಂದ್ಬಿಟ್ಟು ಅಡ್ವಂಟ ಅಂದ್ಬಿಟ್ಟು ಆ ಜೋಳನ ಬಿತ್ತನೆ ಮಾಡ್ತಾರೆ. ಅದಕ್ಕೆ 2,000 ರೂಪಾಯಿ ಒಂದು ಪ್ಯಾಕೆಟ್ಗೆ. ಮೇವಿನ ಜೋಳ ಆದರೆ ಇದೇ ಸಾಕು. ಅಥವಾ ಕೃಷಿ ಇಲಾಖೆಯಲ್ಲಿ ಸಿಗೋವಂಥ ಗಂಗಾ ಕಾವೇರಿ ಅದು ಚೆನ್ನಾಗಿರ್ತದೆ. ನೋಡಿ, ಇವರು ಕಾಳನ್ನ ಎರ್ತಾ ಇರೋದು ಜೋಳನ. ಇವ್ರ ಹೆಸರು ನಾಗಣ್ಣ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಿತ್ತನೆ ಮಾಡ್ತಿದ್ದಾರೆ. ಯಾವುದೇ ಥರ ಪಟ್ಟೆ ಇಲ್ಲದೆ ತುಂಬ ಚೆನ್ನಾಗಿ ಇಟ್ಕೊಟ್ಟಿದ್ದಾರೆ ಕಾಳನ್ನ. ಜೋಳ ಇಟ್ಟ ನಂತರ ಗೊಬ್ಬರ ಇಟ್ವಿ 20 ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಒಟ್ಟು 4 ಎಕರೆಗೆ 12 ಪ್ಯಾಕೆಟ್ ಇಟ್ಟಿದ್ದೀವಿ. ಸಾಲು ಜೋಳ ಅಂತಿಟ್ಟರೆ ಅದು ಹೆಣ್ಣಾಳುಗಳು ಸಾಲಿಗೆ ಬಿಟ್ಕೊಯ್ತಾರೆ. ಏರಲ್ಲಿ ಓಡಿಸೋದು ಆಳುಗಳ ಅಭಾವ ಇರೋದ್ರಿಂದ ಏನು ಮಾಡೋಕ್ಕಾಗುತ್ತೇಳಿ, ನಿಮಗೆ ಗೊತ್ತಲ್ಲ. ಅದಕ್ಕೆ ಇವಾಗ ನಾವು ಕಾಳನ್ನ ಇವ್ರ ಕೈಲಿ ಇಡಿಸ್ತಾಯಿದ್ದೀವಿ. ಜೋಳನ ಟ್ರ್ಯಾಕ್ಟ್ರಲ್ಲಿ ಇವಾಗ ರೋಟೋವೇಟ್ರ್ ಹೊಡಿಸ್ತೀವಿ. ಜೋಳ ಇಟ್ಟ ಮೇಲೆ ಮೊದಲು ಸಾಲು ಬಿಡಿಸ್ಬಿಟ್ಟು ಏರ್ಗಳಲ್ಲಿ ಆರಾಮ ಮಾಡ್ತಾಯಿದ್ರು. ಅದು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸಾಲು ಕರೆಕ್ಟಾಗಿ ಕಾಣೋ ಥರ. ಇವಾಗ ಸುಮ್ಮನೆ ಬೆಲೆ ಆಗುತ್ತೆ, ಒಂದು ಕಡೆ ತೆಳ್ಳೋಗುತ್ತೆ. ಇದು ನಮ್ಮ ಕಬ್ಬು 6 ತಿಂಗಳು ಕಬ್ಬು ಇದು ಮೇಲ್ಗಡೆ ಆಲ್ರೆಡಿ ಇಟ್ಟು ಟ್ರ್ಯಾಕ್ಟ್ರನ್ನ ಓಡಿಸಿರೋ ಅಂಥ ಜಾಗ. ಅಲ್ಲೆಲ್ಲ ಕಾಣ್ತಾ ಇರೋದು ನಮ್ಮದು ತೋಟ ಮತ್ತು ಕಬ್ಬು.